ಜವರೇಗೌಡರು ಯಾಕೆ ಇಷ್ಟ ಅಂತಂದ್ರೆ ನಮಗೂ ಅವ್ರಿಗೂ ತಂದೆ ಮಗನ ಬಾಂಧವ್ಯ ಇದೆ. ಮತ್ತೆ ನಮ್ಗೆ ಅವ್ರ ಕಂಡ್ರೆ ಸ್ಪೆಷಲ್ ಇಂಟ್ರೆಸ್ಟ್ ಅವ್ರನ್ನ ಕಂಡ್ರೆ. ಯಾಕೆ ಅಂತಂದ್ರೆ ನಾವು ಯಾವುದೇ ಕೆಲಸ ಏನೇ ಹೇಳಿ ಕಾಳಜಿ ತೋರಿಸಿ ನಮ್ಗೆ ಕೆಲಸ ಮಾಡಿಕೊಡ್ತಾರೆ. ಒಂದು. ಎರಡನೇದು, 4 ಬಾರಿ ಸೋತ್ರು ಕೂಡ, ಅಂದ್ರೆ ಮೊದಲನೇ ಸಲ ಎಲೆಕ್ಷನ್ ನಿಂತಾಗ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇತ್ತು. ಆದ್ರೆ ಅವ್ರ ಸ್ವಭಾವ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಗೆ ಅಭಿಮಾನ ಜಾಸ್ತಿ ಆಗಿ ಈಗ 3-4 ಸಲ ಸೋತ್ರು ಅವ್ರ ಜೊತೆ ಇದೀವಿ. ಸೋತ್ರು ನಾವು ಇವತ್ತು ನಮ್ಮ ಕ್ಷೇತ್ರ ಬಿಟ್ಟಿಲ್ಲ, ನಮ್ಮ ಯಾರೇ ನಾಯಕರನ್ನ ಅವರು ಬಿಟ್ಟಿಲ್ಲ. ಕೆಲವರು ನಾಯಕರು ಅವರು ವೈಯಕ್ತಿಕವಾಗಿ ದೂರ ಆಗಿದ್ರೆ ಹೊರತು, ಆದ್ರೆ ಜವರೇಗೌಡರು ಕಡೆಯಿಂದ ಯಾವುದೇ ಕಾರಣಕ್ಕೂ ದೂರ ಆಗಿಲ್ಲ. ಕೆಲವರು ಅವ್ರಿಗೆ ಅಧಿಕಾರ ಇಲ್ಲ, ನಾವೇನೋ ಬೇರೆ ಸ್ವಂತ ಕೆಲಸ ಮಾಡ್ಕೊಬೇಕು ಅಂತೇಳಿ ಬೇರೆ ಪಾರ್ಟಿಗೆ ಹೋಗಿದ್ರೆ ಹೊರತು, ವೈಯಕ್ತಿಕವಾಗಿ ನಮ್ ಜೀವನ ನಮ್ದಾಯ್ತು ಅನ್ನೋರು ಯಾರು ಜವರೇಗೌಡರನ್ನ ಇವತ್ತರೆಗೂ ಬಿಟ್ಟಿಲ್ಲ. ಮತ್ತೆ ಅವ್ರ ಹತ್ರ ಬಿಡೋರ್ ತರ ನಡ್ಕೊಂಡು ಇಲ್ಲ. ಇವತ್ತು ಸಣ್ಣದು ಏನೇ ವಿಚಾರ ಆಗ್ಲಿ ಒಂದು ನಮ್ಗೆ ಸ್ಪಂದಿಸ್ತಾರೆ. ಅದೇ ಎರಡನೇ ಮಾತು ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಕೇಳಿದ್ರು ಬರ್ತಾರೆ, ಭಾಗವಹಿಸ್ತಾರೆ. ಸೋತಿದೀನಿ ಅಂತ ಇವತ್ತರೆಗೂ ಮನೆ ಒಳಗಿಲ್ಲ. ಸೋತಿದೀನಿ ಅಂತ ಹೇಳಿದ್ರು ಇವತ್ತು ಅವ್ರು ಕಳೆದಿರೋ ದುಡ್ಡು 1000 ಕೋಟಿ ಆಗ್ತದೆ ಇವತ್ತಿನ ವ್ಯಾಲ್ಯೂಗೆ. ಆದ್ರೆ ಅವರು ಆ ದುಡ್ಡು ಕಳೆದಿದ್ರಿ ಅನ್ನೋದು ಮನಸ್ಸಲ್ಲಿ ಇವತ್ತು ಒಂದು ಕಿಂಚಿನ ಒಂದು ಸಾಸಿವೆ ಅಷ್ಟು ಅವ್ರಿಗೆ ಫೀಲ್ ಇಲ್ಲ. ಅಷ್ಟು ಖುಷಿಯಾಗಿದ್ದಾರೆ. ಅಂತ ನಾಯಕರನ್ನ ನಾವು ಪಡೆದಿರೋದು ನಮ್ ಪುಣ್ಯ ಅಂತ ಹೇಳ್ಬೋದು. ಖಂಡಿತ 100ಕ್ಕೆ 100 ಭಾಗ ಜವರೇಗೌಡರು MLA ಆಗೇ ಆಗ್ತಾರೆ. ಅಲ್ಲಿ ಯಾರ ಕೈಲೂ ಅದನ್ನ ತಪ್ಸಕ್ಕಾಗಲ್ಲ. ಅದನ್ನ ಅವರ ಭವಿಷ್ಯನೂ ಆಗಿದೆ, ಅದನ್ನ ಯಾರು ತಪ್ಸಕ್ಕಾಗಲ್ಲ. ಎರಡನೇದು, ಈಗ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಜವರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ಅವರು ಹೀಗೇನೆ ಮುಂದಕ್ಕೆ MLA ಆಗಿ ನಮ್ನೆಲ್ಲ ವಿಶ್ವಾಸದಲ್ಲಿ ಮಡಿಕೊಂಡು ಅಧಿಕಾರ ಚಲಾಯಿಸ್ಲಿ. ಹಾಗೇನೆ ನೆಕ್ಸ್ಟ್ MLA ಆದ್ಮೇಲೆ ಮುಂಬರುವ ಸರ್ಕಾರದಲ್ಲಿ ಒಂದು ಸಚಿವರಾಗ್ಲಿ ಅಂತೇಳಿ ನಾವೆಲ್ಲ ಅವ್ರಿಗೆ ಶುಭ ಕೋರುತ್ತೀವಿ.